ಈಗ ಡೈಲಿ ಕಲೆಕ್ಟ್ ಮಾಡೋದ್ರಲ್ಲಿ ನಿಮಗೆ ಯಾವ್ದು ವೇಸ್ಟ್ ಸೆಗ್ರಿಗೇಟ್ ಮಾಡೋಕ್ಕೆ ಎಲ್ಲರ್ಕಿಂತ ಟಫ್ ಇಲ್ಲ ಯಾವುದು ಎಲ್ಲರ್ಕಿಂತ ಜಾಸ್ತಿ ಸುಲಭ? ಸೊ ಸುಲಭ ಅನ್ನೋದು ಬಂದು ಯಾವುದು ಅಷ್ಟು ಸುಲಭ ಇರಲ್ಲ. ಯಾಕಂದರೆ ನಮ್ಮದು ಇಲ್ಲಿ ಸಗ್ರಿಗೇಷನ್ ಆದಮೇಲೆ ಕಂಪಲ್ಸರಿ ರೀಸೈಕ್ಲಿಂಗ್ ಹೋಗುತ್ತೆ. ಯಾಕಂದರೆ ಒಂದು ಪೆನ್ನಲ್ಲಿ 6 ಕ್ಯಾಟಗರಿ ಬರುತ್ತೆ. ಅದೇ ಥರ ಒಂದು ಆಡಿಯೋ ಕ್ಯಾಸೆಟ್ ನೋಡಿರ್ಬೋದು, ಇವತ್ತು ಮೆಮರಿ ಕಾರ್ಡು CD ಎಲ್ಲ ಆಗಿರೋದ್ರಿಂದ ಆಡಿಯೋ ಕ್ಯಾಸೆಟನ್ನು 5-6 ಕ್ಯಾಟಗರಿ ಬರುತ್ತೆ. ನಾವು ಕಟ್ಟಿರೋ ವಾಚಲ್ಲೂ ಡಿಫ್ರೆಂಟ್ ಆಗಿ ಬರುತ್ತೆ. ನಾವು ಉಜ್ಜೋ ಬ್ರಷಲ್ಲೂ ನೋಡಿ ಒಂದು ಲಬ್ಬರ್ ಇರುತ್ತೆ. ಈ ಥರ ಎಲ್ಲ ಕ್ಯಾಟಗರಿ ವೈಸಲ್ಲಿ ನಾವು ಸಗ್ರಿಗೇಷನ್ ಮಾಡಬೇಕಂದ್ರೆ ನಿಮ್ಮ ಮುಂದೆ ನೋಡಿ ಎಕ್ಸಾಂಪಲ್ ನಿಮಗೆ ಇಲ್ಲಿ ಯಾವ ಥರ ತೋರಿಸ್ತೀನಿ ನೋಡಿ. ಇದು ವಾಟರ್ ಬಾಟ್ಲು. ಸೊ ಒಂದು ಮುಚ್ಚಳ, 2ನೇದು ಲೇಬಲು, 3ನೇದು ಬಾಟ್ಲು. ಇದು ನಾವು 3 ಸಗ್ರಿಗೇಷನ್ ಮಾಡಿದಾಗನೇ ಅದು ರೀಸೈಕ್ಲಿಂಗ್ ಆಗುತ್ತೆ. ಅದೇ ರೀತಿಯಲ್ಲಿ ತೆಂಗಿನ ಚಿಪ್ಪು ಡ್ರೈ ವೇಸ್ಟಲ್ಲಿ ಯಾಕೆ ಬರುತ್ತೆ, ವೆಟ್ ವೇಸ್ಟಲ್ಲಿ ಯಾಕೆ ಹಾಕಬಾರ್ದು ಅಂತಲೂ ನನಗೆ ಪ್ರಶ್ನೆ ಬರ್ಬೋದು. ಬಟ್ ಇದು ಬಂದು ಅಗರಬತ್ತಿ ಮಾಡೋಕ್ಕೆ ಹೋಗುತ್ತೆ. ಸೊ ಈ ಥರ ಕಾರ್ಬನ್ ಮಾಡೋಕ್ಕೆ ಹೋಗುತ್ತೆ, ಈಜಿಲಾಗತ್ತೆ. ಸೊ ಇದು ಒಂದು ರೀಸೈಕ್ಲಿಂಗ್ ಪ್ರಾಡಕ್ಟ್ ಥರನೇ ನಮಗೆ ಯೂಸ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಬಟ್ಟೆ, ಇವಾಗ ಪ್ಯಾಂಟು ಶರ್ಟು ನಾವು ರಿಯೂಸ್ಗೆ ಕಳಿಸ್ತೀವಿ. ಆಮೇಲೆ ಪಾನಿಪತ್ಗೆ ಡೌನ್ ಸೈಕಲ್ಗೆ ಅಂದರೆ ವೇಸ್ಟ್ ಮಾಡೋಕ್ಕೆ, ಈ ನಮ್ಮ ಇಂಜಿನ್ನು ಪೆಟ್ರೋಲ್ ಬಂಕಲ್ಲೆಲ್ಲ ಇವಾಗ ನೋಡಿರ್ತೀರ ನೀವು, ಕೈ ಒರೆಸೋಕ್ಕೆ, ಮಿಷನರಿ ಒರೆಸೋಕ್ಕೆ. ಸೊ ಆ ಥರ ಎಲ್ಲ ನಾವು ರೀಸೈಕ್ಲಿಂಗ್ ಮಾಡ್ತೀವಿ. To get more such insights, follow us at No Kasa. Say no to Kasa at No Kasa.